ನಿಗಮದ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಅಲ್ಲಿ ಆಗ್ತಾ ಇರೋಂಥ ಅವ್ಯವಹಾರಗಳನ್ನು ಗಮನಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಇಡೀ ರಾಜ್ಯಕ್ಕೆ ದೇಶಕ್ಕೆ ವಿಚಾರ. ಆದರೆ ಅವರಿಗೆ ರಾಜ್ಯ ಸರ್ಕಾರದಿಂದ 25 ಲಕ್ಷ ಪರಿಹಾರ ಕೊಡ್ತೀವಿ ಅನ್ನೋ ಅಂಶವನ್ನು ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸಭೆಯನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಅದು ಬಹಳ ದಿನ ಇತ್ತು, ಅವ್ರಿಗೆ ಕೊಡೋಕ್ಕಾಗಿರಲಿಲ್ಲ. ನಾವು ಸ್ವಲ್ಪ ಒತ್ತಡವನ್ನು ಮಾಡಿದ್ದೀವಿ. ಕೊಡಲಿಲ್ಲ ಅಂದರೆ 25 ಲಕ್ಷ ರೂಪಾಯಿನ 20ನೇ ತಾರೀಕೊಳಗೆ ಕೊಡಲಿಲ್ಲ ಅಂತಂದರೆ ನಾವು ಜೈಲು ಬರೋ ಮಾಡ್ತೀವಿ ಅನ್ನೋಂಥ ಮಾತನ್ನು ಬಹಿರಂಗವಾಗಿ ಹೇಳಿದ್ವಿ. ಸಾಕಷ್ಟು ಹೋರಾಟ ಮಾಡಿದ್ವಿ. ಈಗ ತಾನೇ ನಿಮ್ಮ ಹತ್ರ ಮಾತಾಡೋ 1 ನಿಮಿಷದ ಮುಂಚೆ ಫೋನ್ ಬಂತು. ಅವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ MD ಅವ್ರ ಮುಖಾಂತರ ನಾಳೆ ಬೆಳಿಗ್ಗೆ 10 ಗಂಟೆಗೆ ನಮ್ಮ ಆಫೀಸಿಗೆ ಕಳಿಸಿ ಬಂದು ಚೆಕ್ ತೊಗೊಂಡು ಹೋಗಿ ಏನಂತ ಮಾತನ್ನು ಹೇಳಿದರೆ ಸಂತೋಷ. ಬೆಂಗಳೂರಲ್ಲಿ ಅವರೀಗ ಇವತ್ತು ಹೋಗ್ತಾರೆ, ನಾಳೆ ಬೆಳಿಗ್ಗೆ 10 ಗಂಟೆಗೆ ಅವರಲ್ಲಿ ಚೆಕ್ ತೊಗೊಂಡ್ಬರ್ತಾರೆ 25 ಲಕ್ಷ ರೂಪಾಯಿದು.